ಭಗವದ್ಗೀತಾಮೃತ ಆಯ್ದ ವಿಚಾರಗಳು ಸಕಲ ದುಃಖಗಳು ಸಂಪೂರ್ಣವಾಗಿ ಮಾಯವಾಗಲು ಮಹತ್ತರವಾದ ರಹಸ್ಯ. ಪ್ರಿಯ ವೀಕ್ಷಕರೇ, ಈ ಲೋಕದಲ್ಲಿ ಪ್ರತಿಯೊಬ್ಬ ಮನುಜನೂ ಯಾವುದೋ ಒಂದು ದುಃಖಕ್ಕೆ ನೋವಿಗೆ ಒಳಗಾಗುತ್ತಾ ವೇದನೆ ಪಡುತ್ತಲೇ ಇರುತ್ತಾನೆ. ವೇದನೆಯಿಲ್ಲದ ಮನುಜ ಈ ಲೋಕದಲ್ಲಿ ಇಲ್ಲವೇ ಇಲ್ಲ. ಹಣವಂತರು, ಆಸ್ತಿಪಾಸ್ತಿಗಳು ಸಮೃದ್ಧಿಯಾಗಿರುವವರು ಹಾಯಾಗಿದ್ದಾರೆಂದು ಕೆಲವರು ಭಾವಿಸುತ್ತಾರೆ. ಆದರೆ ಅದು ಸುಳ್ಳು. ಇನ್ನು ಕೆಲವರು ಅಧಿಕಾರ ಪದವಿಗಳಿದ್ದವರು ಹಾಯಾಗಿರುತ್ತಾರೆಂದು ಭಾವಿಸುತ್ತಾರೆ. ಅದು ಸುಳ್ಳು. ಮತ್ತೆ ಕೆಲವರು ಹೆಸರು, ಹೊಗಳಿಕೆ, ಕೀರ್ತಿ ಇವುಗಳನ್ನು ಪಡೆದವರು ಹಾಯಾಗಿದ್ದಾರೆಂದು ಭಾವಿಸುತ್ತಾರೆ. ಅದು ಸಹ ಸುಳ್ಳೆ. ಈ ಲೋಕದಲ್ಲಿ ಯಾರೂ ಹಾಯಾಗಿ ಸುಖ ಸಂತೋಷದಿಂದ ಇರುವುದಿಲ್ಲ. ಎಲ್ಲರಿಗೂ ಯಾವುದೋ ಒಂದು ದುಃಖ ಇದ್ದೇ ಇರುತ್ತದೆ. ದುಃಖವಿಲ್ಲದವರು ಈ ಲೋಕದಲ್ಲಿ ಯಾರೂ ಇರುವುದಿಲ್ಲ. ಆದರೆ ಎಲ್ಲರಿಗೂ ಒಂದೇ ರೀತಿಯ ದುಃಖ ಇರುವುದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ದುಃಖ ಇರುತ್ತದೆ. ನಮಗಿರುವ ದುಃಖ ಮತ್ತೊಬ್ಬರಿಗಿಲ್ಲದಿರುವುದನ್ನು ಕಂಡು ನಮ್ಮ ದುಃಖ ಅವರಿಗಿಲ್ಲವೆಂದು ಅವರು ಹಾಯಾಗಿದ್ದಾರೆಂದು ಭಾವಿಸುತ್ತೇವೆ. ಆಗ ನಮ್ಮ ದುಃಖ ಇನ್ನಷ್ಟು ಹೆಚ್ಚಾಗುತ್ತದೆ. ನಮಗಿರುವ ದುಃಖ ಮತ್ತೊಬ್ಬರಿಗಿಲ್ಲದಿರಬಹುದು, ಆದರೆ ಅವರಿಗೆ ಬೇರೆ ದುಃಖವಿರುತ್ತದೆ. ಅದು ನಮಗೆ ಕಾಣಿಸದೇ ಇರಬಹುದು. ಅಷ್ಟು ಮಾತ್ರಕ್ಕೆ ಅವರಿಗೆ ದುಃಖವಿಲ್ಲ ಎಂದು ಹೇಳಲಾಗುವುದಿಲ್ಲ. ಇದರರ್ಥ ಏನೆಂದರೆ, ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಯಾವುದೋ ಒಂದು ದುಃಖ ಇದ್ದೇ ಇರುತ್ತದೆ. ಇದು ದುಃಖಪೂರಿತ ಪ್ರಪಂಚ. ಈ ಪ್ರಪಂಚದಲ್ಲಿ ನಾನು ಹಾಯಾಗಿದ್ದೇನೆ, ನನಗೆ ಯಾವ ದುಃಖವೂ ಇಲ್ಲ ಎಂದು ಯಾರಾದರೂ ಹೇಳಿದರೆ ಅದವರ ಭ್ರಮೆಯಾಗಿರುತ್ತದೆ. ಅಥವಾ ಅವರು ತಮಗೆ ತಾವೇ ಮೋಸ ಮಾಡಿಕೊಳ್ಳುತ್ತಿರುತ್ತಾರೆ. ನಾವು ಜನಿಸಿದ್ದೇವೆಂದರೆ ದುಃಖದಲ್ಲಿದ್ದೇವೆಂದೇ ಅರ್ಥ, ಕಷ್ಟದಲ್ಲಿದ್ದೇವೆಂದೇ ಅರ್ಥ. ಹಣ ಎಂಬುದು ನಮ್ಮ ಅನೇಕ ಸಮಸ್ಯೆಗಳನ್ನು ದೂರ ಮಾಡಬಹುದು, ಆದರೆ ಎಲ್ಲಾ ಸಮಸ್ಯೆಗಳನ್ನೂ ದೂರ ಮಾಡುವುದಿಲ್ಲ. ಕೆಲವರ ಬಳಿ ಇರುವ ಯಾವುದೋ ಒಂದು ಶಕ್ತಿ ಅವರ ದುಃಖಗಳನ್ನು ಸ್ವಲ್ಪ ಮಟ್ಟಿಗೆ ದೂರ ಮಾಡಬಹುದು. ಆದರೆ ಅವರ ಬಳಿ ಇರುವ ಯಾವ ಶಕ್ತಿಯೂ ಅವರ ಸಕಲ ದುಃಖಗಳನ್ನೂ ದೂರ ಮಾಡುವುದಿಲ್ಲ. ಅಂದರೆ ಪ್ರತಿಯೊಬ್ಬರಿಗೂ ಅವರೆಷ್ಟು ಶಕ್ತಿವಂತರಾದರೂ ಸಿರಿವಂತರಾದರೂ ಯಾವುದೋ ಒಂದು ದುಃಖ ಇದ್ದೇ ಇರುತ್ತದೆ. ದುಃಖವಿಲ್ಲದ ಮನುಜ ಈ ಲೋಕದಲ್ಲಿಲ್ಲ. ಆದರೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿರುವ ಒಂದೇ ಒಂದು ರಹಸ್ಯವನ್ನು ಚೆನ್ನಾಗಿ ಅರಿತು ಆಳವಾಗಿ ಅದನ್ನು ಮನದಲ್ಲಿ ದೃಢಪಡಿಸಿಕೊಂಡರೆ ಜೀವನದಲ್ಲಿ ಎಂಥ ಕಷ್ಟ, ನಷ್ಟ, ಸಮಸ್ಯೆಗಳು ಎದುರಾದರೂ ಅವು ಯಾವುವೂ ನಮ್ಮನ್ನು ಬಾಧಿಸುವುದಿಲ್ಲ. ಆ ರಹಸ್ಯವೇನೆಂದರೆ, ನಮ್ಮ ಈ ದೇಹಕ್ಕೆ ಹುಟ್ಟು ಸಾವುಗಳಿವೆ. ನಮ್ಮ ಈ ದೇಹವು ರೋಗಗಳಿಗೆ ತುತ್ತಾಗುತ್ತದೆ, ನೋವಿಗೆ ಒಳಗಾಗುತ್ತದೆ, ದಿನೇ ದಿನೇ ಕ್ಷೀಣಿಸುತ್ತಿರುತ್ತದೆ. ಆದರೆ ಆತ್ಮಕ್ಕೆ ಹುಟ್ಟು ಸಾವುಗಳು, ರೋಗಗಳು, ಕ್ಷೀಣತೆ ಇವ್ಯಾವುವೂ ಇರುವುದಿಲ್ಲ. ಅಂಥ ಆತ್ಮವೇ ನಾವು. ಅಂದರೆ ನಾವು ಶಾಶ್ವತವಾದ ಆತ್ಮಸ್ವರೂಪಿಗಳೇ ಹೊರತು ಕ್ಷೀಣಿಸುತ್ತಿರುವ ದೇಹವಲ್ಲ. ನಾವು ನಮ್ಮ ದೇಹವನ್ನು ನೋಡುತ್ತಾ ಇದೇ ನಾವು ಎಂದು ಭ್ರಮಿಸುತ್ತೇವೆ. ಆದ ಕಾರಣದಿಂದ ದೇಹಕ್ಕೆ ಏನೇ ಆದರೂ ಅದು ನಮಗೇ ಆಯಿತು ಎಂದು ಭ್ರಮಿಸುತ್ತೇವೆ, ಚಿಂತೆ ದುಃಖಗಳಿಗೆ ಒಳಗಾಗುತ್ತೇವೆ. ಈ ದೇಹ ಎಂಬುವುದು ಹುಟ್ಟಿದೆ. ಯಾವುದೇ ಆಗಲಿ ಹುಟ್ಟಿದೆ ಎಂದರೆ ಅದಕ್ಕೆ ಸಾವು ಎಂಬುವುದು ಇದ್ದೇ ಇರುತ್ತದೆ. ಅಷ್ಟೇ ಅಲ್ಲ, ದಿನಗಳು ಕಳೆದಂತೆಲ್ಲ ಈ ದೇಹಕ್ಕೆ ಬಗೆ ಬಗೆಯ ರೋಗಗಳು ಆವರಿಸುತ್ತವೆ. ಕೂದಲು ಬೆಳ್ಳಗಾಗುತ್ತದೆ, ಕಣ್ಣುಗಳು ಮಂಜಾಗುತ್ತವೆ, ಹಲ್ಲುಗಳು ಉದುರಿ ಹೋಗುತ್ತವೆ, ಚರ್ಮ ಮುದುಡುತ್ತದೆ, ಮುದಿತನ ಆವರಿಸುತ್ತದೆ. ಕೊನೆಗೆ ಈ ದೇಹವು ಸಾವನ್ನಪ್ಪುತ್ತದೆ. ಆದರೆ ಇದೆಲ್ಲವೂ ನಮಗೇ ಆಗುತ್ತಿದೆ ಎಂದು ನಾವು ಭಾವಿಸಿದ್ದೇವೆ. ವಾಸ್ತವವಾಗಿ ಇದ್ಯಾವುದೂ ನಮಗೆ ಆಗುವುದಿಲ್ಲ. ಏಕೆಂದರೆ ನಾವು ಈ ದೇಹವಲ್ಲ, ಆತ್ಮಸ್ವರೂಪಿಗಳು. ಈ ಸತ್ಯವನ್ನು ನಾವು ಆಳವಾಗಿ ದೃಢಪಡಿಸಿಕೊಂಡರೆ ನಮ್ಮಲ್ಲಿ ಸದ್ಯ ನಮಗೇನೂ ಆಗುತ್ತಿಲ್ಲ, ನಮಗೇನೂ ಆಗುವುದೂ ಇಲ್ಲ, ಆಗುವುದಿಲ್ಲ ನಾವು ಎಂದು ತಪ್ಪಾಗಿ ತಿಳಿದುಕೊಂಡಿರುವ ಈ ದೇಹಕ್ಕೆ. ಅಷ್ಟೇ ಹೊರತು ನಮಗೇನೂ ಆಗುತ್ತಿಲ್ಲ, ನಮಗೇನೂ ಆಗುವುದೂ ಇಲ್ಲ, ಏಕೆಂದರೆ ನಾವು ಆತ್ಮಸ್ವರೂಪಿಗಳೇ ಹೊರತು ದೇಹವಲ್ಲ ಎಂಬ ಭಾವನೆ ಉದಯವಾಗುತ್ತದೆ. ಈ ಭಾವನೆಯನ್ನು ನಾವು ಮತ್ತೆ ಮತ್ತೆ ಮೆಲುಕು ಹಾಕುತ್ತಾ ಸದಾ ಈ ಭಾವನೆಯಲ್ಲಿಯೇ ಜೀವಿಸುತ್ತಿದ್ದರೆ ಈ ದೇಹವೇ ನಾನು ಎಂಬ ನಮ್ಮ ತಪ್ಪು ಭಾವನೆ ಮಾಯವಾಗಿ ಹೋಗುತ್ತದೆ. ಆಗ ನಮಗಿರುವ ಕಷ್ಟ, ನಷ್ಟ, ದುಃಖಗಳು ಮಾಯವಾಗಿ ಹೋಗುತ್ತವೆ. ಈ ಭಾವನೆ ನಮ್ಮಲ್ಲಿ ದೃಢವಾದರೆ ನಮ್ಮ ದೇಹಕ್ಕೆ ಪ್ರಕೃತಿದತ್ತವಾಗಿ ಆಗುವಂತಹ ಕ್ಷೀಣತೆಯ ಕಾರಣದಿಂದ ನಮಗೆ ದುಃಖವಾಗುವುದಿಲ್ಲ. ಅಷ್ಟೇ ಅಲ್ಲ, ನಮಗೆ ಯಾವುದೇ ಕಷ್ಟ, ನಷ್ಟ, ಸಮಸ್ಯೆ ಎದುರಾದರೂ ಅವುಗಳು ನಮ್ಮನ್ನು ಬಾಧಿಸುವುದಿಲ್ಲ. ಈ ದೇಹ ನಾನಲ್ಲ, ಈಗ ಬಂದಿರುವ ಸಮಸ್ಯೆಗಳೆಲ್ಲವೂ ನಾನಲ್ಲದ ಈ ದೇಹಕ್ಕೆ ಸಂಬಂಧಪಟ್ಟಿದ್ದೇ ಹೊರತು ನನಗೆ ಸಂಬಂಧಪಟ್ಟಿದ್ದಲ್ಲ ಎಂಬ ಮಹತ್ತರವಾದ ಆಲೋಚನೆಯೂ ನಮ್ಮಲ್ಲಿ ಉದಯವಾದರೆ ನಮ್ಮ ಜೀವನದಲ್ಲಿ ಎದುರಾಗುವ ಯಾವ ಕಷ್ಟ, ನಷ್ಟ, ದುಃಖವೂ ನಮ್ಮನ್ನು ಬಾಧಿಸುವುದಿಲ್ಲ. ಮಾತ್ರವಲ್ಲ, ದೇಹದ ಮೇಲಿನ ವ್ಯಾಮೋಹವೂ ಸಹ ದೂರವಾಗುತ್ತಾ ಹೋಗುತ್ತದೆ.
ಯಾವಾಗ ನಮ್ಮಲ್ಲಿ ಈ ದೇಹ ನಾನಲ್ಲ ಎಂಬ ಮನೋಭಾವ ದೃಢವಾಗುತ್ತಾ ಹೋಗುತ್ತದೆಯೋ ಆ ಕ್ಷಣದಿಂದಲೇ ನಮ್ಮ ದುಃಖಗಳು ಒಂದೊಂದಾಗಿ ದೂರವಾಗಿ ಹೋಗುತ್ತವೆ. ಆದರೆ ಈ ದೇಹ ನಾನಲ್ಲ ಎಂದು ಒಂದು ಬಾರಿ ತಿಳಿದುಕೊಂಡ ಮಾತ್ರಕ್ಕೆ ಇದು ಸಾಧ್ಯವಾಗುವುದಿಲ್ಲ. ಏಕೆಂದರೆ ನಾವು ಈ ದೇಹವೇ ನಾನು ಎಂಬುದನ್ನು ಅನಾದಿಕಾಲದಿಂದಲೂ ದೃಢಪಡಿಸಿಕೊಂಡಿದ್ದೇವೆ. ಆದ್ದರಿಂದ ಈ ದೇಹ ನಾನಲ್ಲ, ಈ ದೇಹ ನಾನಲ್ಲ, ಇದಕ್ಕೂ ನನಗೂ ಯಾವ ಸಂಬಂಧವೂ ಇಲ್ಲ ಎಂಬ ಜಪವು ನಮ್ಮ ಮನದಲ್ಲಿ ನಿರಂತರವಾಗಿ ನಡೆಯುತ್ತಲೇ ಇರಬೇಕು. ಇದು ಕೆಲವು ವರ್ಷಗಳು ಹಿಡಿಯಬಹುದು. ಅನಂತರವೇ ಈ ಭಾವನೆ ನಮ್ಮಲ್ಲಿ ದೃಢವಾಗುವುದು. ಅನಂತರವೇ ನಮ್ಮ ದುಃಖದುಮ್ಮಾನಗಳೆಲ್ಲವೂ ದೂರವಾಗುವುದು. ಈ ದೇಹವು ನಾನಲ್ಲ ಎಂಬ ಮನೋಭಾವ ನಮ್ಮಲ್ಲಿ ಚೆನ್ನಾಗಿ ದೃಢವಾದ ನಂತರ ನಮ್ಮ ಸಕಲ ದುಃಖಗಳು, ಸಕಲ ಸಮಸ್ಯೆಗಳು ಮಾಯವಾಗುತ್ತದೆ. ಮಾತ್ರವಲ್ಲ, ನಮ್ಮಲ್ಲಿ ಏನೋ ಒಂದು ರೀತಿಯ ಆನಂದ ಉದಯವಾಗಲು ಪ್ರಾರಂಭವಾಗುತ್ತದೆ. ಆಗ ನಮಗೆ ಈ ದೇಹದಿಂದ ನಾವು ಮುಕ್ತಿಯನ್ನು ಪಡೆಯಬೇಕು, ಇಲ್ಲದಿದ್ದರೆ ಮತ್ತೆ ಜನಿಸಬೇಕಾಗುತ್ತದೆ ಎಂಬ ಭಾವನೆ ಬರುತ್ತದೆ. ಅಂದರೆ ಕೇವಲ ಈ ದೇಹವು ನಾನಲ್ಲ ಎಂದು ತಿಳಿದುಕೊಂಡ ಮಾತ್ರಕ್ಕೆ, ನಾವು ಆತ್ಮಸ್ವರೂಪಿಗಳು ಎಂದು ಅರಿತುಕೊಂಡ ಮಾತ್ರಕ್ಕೆ ನಮ್ಮ ಸಮಸ್ಯೆಗಳು, ದುಃಖದುಮ್ಮಾನಗಳು ಶಾಶ್ವತವಾಗಿ ದೂರವಾಗುವುದಿಲ್ಲ. ಆ ಸದ್ಯಕ್ಕೆ ದೂರವಾದಂತಿರುತ್ತದೆ ಅಷ್ಟೇ. ನಮ್ಮ ಎಲ್ಲಾ ದುಃಖಗಳು ಶಾಶ್ವತವಾಗಿ ದೂರವಾಗಬೇಕೆಂದರೆ ಈ ದೇಹ ನಾನಲ್ಲ, ನಾನು ಆತ್ಮಸ್ವರೂಪನು ಎಂಬುದನ್ನು ಮಾತ್ರವೇ ಅರಿತುಕೊಂಡರೆ ಸಾಕಾಗುವುದಿಲ್ಲ. ಅದರ ಜೊತೆಗೆ ಮತ್ತೆ ಹುಟ್ಟದಿರಲು, ಅಂದರೆ ಆತ್ಮಸ್ಥಿತಿಯನ್ನು ಹೊಂದಲು ಆರೋಗ್ಯ ಇರುವಾಗಲೇ ಪ್ರಯತ್ನಿಸಬೇಕು. ಅದಕ್ಕಾಗಿ ಆತ್ಮವಿದ್ಯೆಯನ್ನು, ಆಧ್ಯಾತ್ಮಿಕ ವಿದ್ಯೆಗಳನ್ನು ಕಲಿತು ಶಾಶ್ವತವಾದ ಆತ್ಮಸ್ಥಿತಿಯನ್ನು ಹೊಂದಲು ಪ್ರಯತ್ನಿಸಬೇಕು. ಆಗ ನಮಗೆ ಶಾಶ್ವತವಾಗಿ ದುಃಖದುಮ್ಮಾನಗಳು, ಸಮಸ್ಯೆಗಳು ಉಂಟಾಗದೇ ಇರುತ್ತವೆ. ಜೊತೆಗೆ ಶಾಶ್ವತ ಆನಂದವಾದ ಆತ್ಮಾನಂದವೂ ಪ್ರಾಪ್ತವಾಗುತ್ತದೆ. ಇದು ಜ್ಞಾನಯೋಗಿಯವರು ಭಗವದ್ಗೀತಾಮೃತ ಪುಸ್ತಕದಲ್ಲಿ ಬರೆದಿರುವ ಒಂದು ವಿಶ್ಲೇಷಣೆ. ಅವರ ವಿಶ್ಲೇಷಣಾ ಶೈಲಿ ನಿಮಗೆ ಇಷ್ಟವಾದರೆ, ಅವರ ಬರವಣಿಗೆಯ ಮೂಲಕ ಭಗವದ್ಗೀತೆಯನ್ನು ಆಳವಾಗಿ ಅರ್ಥಮಾಡಿಕೊಳ್ಳಬೇಕಾದರೆ ಈ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ಅದಕ್ಕಾಗಿ ಜ್ಞಾನಯೋಗಿ.comಗೆ ಭೇಟಿ ಕೊಡಿ. ಮುಂದಿನ ವಿಡಿಯೋಗಳಲ್ಲಿ ಇಂತಹ ಜ್ಞಾನಭರಿತ ವಿಚಾರಗಳು ಬಹಳಷ್ಟು ಬರಲಿವೆ. ಅವುಗಳ ಲಾಭವನ್ನು ಪಡೆಯಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡುವುದು ಮರಿಬೇಡಿ. ಇಂತಹ ಅಮೂಲ್ಯವಾದ ವಿಚಾರಗಳನ್ನು ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿಕರ ವಿಚಾರದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.